2024 ಕಳೆದು 2025ಕ್ಕೆ ಕಾಲಿಡ್ತಾ ಇದ್ದು ಹೊಸ ವರ್ಷಾಚರಣೆ ಹಿನ್ನೆಲೆ ಬೆಂಗಳೂರು ನಗರದಾದ್ಯಂತ ಈಗಾಗಲೇ ಸಂಭ್ರಮ ಮನೆ ಮಾಡಿದೆ. ನಗರದೆಲ್ಲೆಡೆ ಪೊಲೀಸರು ಕೂಡ ಕಟ್ಟೆಚ್ಚರವನ್ನು ವಹಿಸಿದ್ದಾರೆ. ನಗರದ ಮೂಲೆ ಮೂಲೆಯಲ್ಲೂ ಕೂಡ ಕ್ಯಾಮ್ರಾಗಳನ್ನ ಅಳವಡಿಸಲಾಗಿದೆ. ಈಗಾಗಲೇ ವಿಶೇಷ ಏನಂತ ಹೇಳಿದ್ರೆ ಪ್ರತಿ ವರ್ಷಕ್ಕಿಂತ ಈ ವರ್ಷವೂ ಕೂಡ ಹೆಚ್ಚಿನ ರೀತಿಯಲ್ಲಿ ಜನ ಸೇರಿ ಒಂದು ವರ್ಷಾಚರಣೆಯನ್ನು ಅಂದರೆ ಹೊಸ ವರ್ಷವನ್ನು ಸ್ವಾಗತ ಮಾಡ್ಕೊಳ್ಳೋಕ್ಕೆ ಕಾಯ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ನಗರದಾದ್ಯಂತ ಹೆಜ್ಜೆ ಹೆಜ್ಜೆಗೂ ಕೂಡ ಪೊಲೀಸರು ಕಣ್ಗಾವಲನ್ನು ಇಟ್ಟಿದ್ದು ಪ್ರತಿ ಜಾಗದಲ್ಲೂ ಕೂಡ ಮಾರ್ಷಲ್ಗಳನ್ನು ನಿಯೋಜನೆ ಮಾಡಲಾಗಿದೆ ಮತ್ತು ಎಲ್ಲ ಕಡೆ CCTVಗಳನ್ನು ಕೂಡ ಅಳವಡಿಕೆ ಮಾಡಲಾಗಿರುವಂಥದ್ದು. ಮತ್ತು ಅಲ್ಲಲ್ಲಿ ಏನಂತಂದರೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಆಗಿರ್ಬೋದು, ಫೈರ್ ಸಿಬ್ಬಂದಿ ಆಗಿರ್ಬೋದು. ಯಾಕೆಂತ ಹೇಳಿದ್ರೆ ಇಂಥ ಸಂದರ್ಭಗಳಲ್ಲಿ ಸಾಕಷ್ಟು ಅವಘಡಗಳು ಆಗುವಂತಹ ಚಾನ್ಸಸ್ಗಳು ಹೆಚ್ಚಾಗಿರ್ತವೆ. ಹೀಗಾಗಿ ಅಂತಂದರೆ ಅಗ್ನಿಶಾಮಕ ಸಿಬ್ಬಂದಿಯನ್ನು ಕೂಡ ನಿಯೋಜನೆ ಮಾಡಲಾಗಿರುವಂಥದ್ದು. ಹಾಗಿದ್ದರೆ ನಗರದಾದ್ಯಂತ ಹೇಗಿದೆ ಒಂದು CCTV ಕಣ್ಗಾವಲು, ಪೊಲೀಸರ ಕಣ್ಗಾವಲಲ್ಲಿ ಬೆಂಗಳೂರು ಹೇಗೆ ಇದೆ ಅಂತಕ್ಕಂಥದ್ದನ್ನು ನೋಡ್ಕೊಂಬರೋಣ ಬನ್ನಿ. F1 control to master control. F1 control to master control sir. ಏನಿದೆ ಡಬಲ್ ಬಾರ್ ಮತ್ತು ಅಶೋಕ್ ನಗರ ಬಂದೋಬಸ್ತ್ಗೆ ಏನು ಮೇನನ್ ಆಫೀಸರ್ಸ್ ಬಂದಿದ್ದಾರೆ. ಇಲ್ಲಿ ಚಾನಲ್ ನಂಬರ್ ತಿಳಿದಿದೆ ಸರ್, ಚಾನಲ್ ನಂಬರ್ ತಿಳಿದಿದೆ, ರಿಪೋರ್ಟ್ ಹಾಕಿಸ್ಬೇಕು ಸರ್. ಯಾರು ಚಾನಲ್ ನಂಬರ್ ತಿಳಿದಿದೆ ರಿಪ್ಲೈ ಮಾಡ್ತಿಲ್ಲ. ಎರಡು 2025 ಹೊಸ ವರ್ಷದ ಆಚರಣೆ ಹಿನ್ನೆಲೆಯಲ್ಲಿ ಕೇಂದ್ರ ವಿಭಾಗದ MG ರಸ್ತೆ, ಬ್ರಿಗೇಡ್ ರೋಡ್ ಹಾಗೂ ಚರ್ಚಿಟಲ್ಲಿ ಬರ್ತಕ್ಕಂಥ ಸಾರ್ವಜನಿಕರಿಗೆ ಯಾವುದೇ ರೀತಿ ತೊಂದರೆ ಆಗದ ಹಾಗೆ ನಾವು ಸೂಕ್ತ ಭದ್ರತಾ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ. ಈ ಭದ್ರತೆಗೋಸ್ಕರ ಸುಮಾರು 7,000 ಜನ ಸಿಬ್ಬಂದಿ, ಹೋಮ್ ಗಾರ್ಡ್ಸ್ ಹಾಗೂ ಸಿವಿಲ್ ಡಿಫೆನ್ಸ್ ಸಿಬ್ಬಂದಿಯನ್ನು ನಿಯೋಜಿಸಿದ್ದು, ಮಹಿಳೆಯರ ಸುರಕ್ಷತಾ ದೃಷ್ಟಿಯಿಂದ 12 ವುಮೆನ್ ಸೇಫ್ಟಿ ಐಲ್ಯಾಂಡ್ಸ್, 19 ನಮ್ಮ ಒಂದು ಕಿಯೋಸ್ಕ್ ಏನು ನಮ್ಮ ವಾಚ್ ಟವರ್ಸ್ ಅನ್ನ ನಿಯೋಜಿಸಿದ್ದು. ಅದ್ರ ಜೊತೆಗೆ ಬರ್ತಕ್ಕಂಥ ಸಾರ್ವಜನಿಕರಿಗೆ ಎಸ್ಪೆಷಲಿ ಹೆಣ್ಮಕ್ಳಿಗೆ ತೊಂದರೆ ಆಗದಾಗೆ ಅವರಿಗೆ ಬ್ರಿಗೇಡ್ ರೋಡ್ ಅಲ್ಲಿ ಸಪರೇಟ್ ಆಗಿ ಎಂಟ್ರಿಯನ್ನು ನಾವು ಕೊಡ್ತಾ ಇದ್ದೇವೆ. ತದನಂತರ ಫ್ರಿಸ್ಕಿಂಗ್ ಆದ ನಂತರ ಅವರು ಏಕಮುಖವಾಗಿ ಬ್ರಿಗೇಡ್ ಎಂಟ್ರಿ ಆಗಿ ಮಯೋ ಹಾಲ್ ನಮ್ಮ ಒಬೇರಾ ಜಂಕ್ಷನ್ ಇಂದ ಎಕ್ಸಿಟ್ ಆಗಬೇಕಾಗುತ್ತೆ. ಏನು ಸಾರ್ವಜನಿಕರಿಗೆ ಏನಾದರೂ ತೊಂದರೆಗಳಿದ್ರೆ ನಮ್ಮ ಪೊಲೀಸ್ ಕೇಸ್ಗಳನ್ನು ನಾವು ತರೆದಿದ್ದೇವೆ. ಒಂದು ಪೊಲೀಸ್ ಕೇಸ್ಗಳನ್ನ ನಮ್ಮ ಒಬೇರಾ ಜಂಕ್ಷನ್ ಅಲ್ಲಿ ತರೆದಿದ್ದು, ಯಾವುದೇ ರೀತಿಯ ಮೊಬೈಲ್ ಕಳ್ತನ ಇರ್ಬೋದು ಅಥವಾ ಏನಾದ್ರು ಪಿಕ್ ಪಾಕೆಟ್ ಇರ್ಬೋದು, ಏನೇ ಇದ್ರೂ ಸಹಿತ ಅಲ್ಲಿ ಬಂದ್ಬಿಟ್ಟು ನಾವು ನಮ್ಮ ಅಹವಾಲನ್ನು ತಿಳಿಸಬಹುದು. ಅದರ ಜೊತೆಗೆ 2 ಕಂಟ್ರೋಲ್ ರೂಮ್ ಅನ್ನು ಓಪನ್ ಮಾಡಿದ್ದೇವೆ. ನಮ್ಮ ಅಶೋಕ್ ನಗರ ಮತ್ತು ಡಬಲ್ ಪಾರ್ಕ್ ಠಾಣಾ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಏನು CCTV ಅಳವಡಿಸಿದ್ದೇವೆ, ಆ CCTVಗೆ ಸಂಬಂಧಪಟ್ಟಂತೆ ಕಂಟ್ರೋಲ್ ರೂಮ್ ಅನ್ನು ಕೂಡ ಅದ್ರ ಜೊತೆ ತೆರೆದಿದ್ದು, CCTVಯಲ್ಲಿ ನೋಡ್ತಾ ಏನಾದರೂ ಜನಸಂದಣಿ ಇದ್ದು ಏನಾದರೂ ಇನ್ಸ್ಟ್ರಕ್ಷನ್ ಕೊಡಬೇಕಾಗಿದ್ರೆ ಇಮಿಡಿಯೇಟ್ ಆಗಿ ವೈರ್ಲೆಸ್ ಮೂಲಕ ಕೊಟ್ಟು ಎಲ್ಲಿ ನಮ್ಮ ಫೀಲ್ಡ್ ಅಲ್ಲಿ ಇರ್ತಕ್ಕಂಥ ಎಲ್ಲಾ ಸಿಬ್ಬಂದಿಗಳಿಗೆ ಮಾಹಿತಿ ಹೋಗಿ ಕಂಟ್ರೋಲ್ ರೂಮ್ ಅನ್ನ 2 ಕಂಟ್ರೋಲ್ ರೂಮ್ ಓಪನ್ ಮಾಡ್ತೀವಿ.